ಈ ಮುಂಜಾನೆ ಒಂದು ಹೇಳ್ತಾನೆ, ಕೇಳಿಸ್ಕೊಳ್ರಿ. ದೇವರ ರಾಜ್ಯಕ್ಕೂ ಬೆಳಕಿನ ರಾಜ್ಯಕ್ಕೂ ಕತ್ತಲಿನ ರಾಜ್ಯಕ್ಕೂ ವ್ಯತ್ಯಾಸವಿದೆ. ಬೈಬಲ್ ಹೇಳ್ತೈತೆ, ಕೊಲೊಸೆ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಈ ರೀತಿ ಹೇಳ್ತೈತೆ. ಕೊಲೊಷಿಯನ್ಸ್ ಚಾಪ್ಟರ್ 1 ವರ್ಸಸ್ 13 ಏನು ಹೇಳ್ತೈತೆ ನೋಡ್ರಿ. ಕೊಲೊಸೆದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ನೋಡ್ರಿ. ಬೆಳಕಿಗೂ ಕತ್ತಲಿಗೂ ಯಾವಾಗಲೂ ಏನು ನಡೀತಾ ಇರ್ತೈತಂತೆ? ಯುದ್ಧ ನಡೀತಾ ಇರ್ತೈತಂತೆ. ನೀವು ಹೇಳ್ಬೋದು, ಏನು ಪಾಸ್ಟೆ, ಹೆಂಗೆ ಪಾಸ್ಟೆ, ಯುದ್ಧ ಮುಗ್ದಿದೆ, 2000 ವರ್ಷಗಳ ಹಿಂದೆ ಯುದ್ಧ ಮುಗ್ದಿದೆ. ಯುದ್ಧ ಮುಗ್ದಿದೆ. ಆತ್ಮಿಕವಾದ ನಮ್ಮನ್ನು ದೇವರು ಬಿಡಿಸಿರುವ ದೇವನಾಗಿದ್ದಾನೆ. ಆದರೆ ನಾವು ಇನ್ನೂ ಶರೀರದಲ್ಲಿ ಇದ್ದೇವಲ್ಲ, ಈ ಶರೀರದಲ್ಲಿ ಪ್ರತಿದಿನ ನಮಗೂ ಬೆಳಕಿಗೂ ಕತ್ತಲಿಗೂ ಯುದ್ಧ ನಡೀತಾನೆ ಇರ್ತೈತೆ. ಆ ಸೈತಾನನು ಕತ್ತಲನ್ನು ನಮ್ಮಲ್ಲಿ ತಂದು ಹಾಕಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆ ಕತ್ತಲನ್ನು ಕ್ಲಿಯರ್ ಮಾಡುವಂಥದ್ದೇ ದೇವರ ವಾಕ್ಯ. ದಟ್ ಈಸ್ ವೈ ಯು ಹ್ಯಾವ್ ಟು ಲಿಸನ್ ಈಚ್ ಅಂಡ್ ಎವ್ರಿ ಡೇ ವರ್ಡ್. ನಾವು ಬೆಳಕಿನ ಮಕ್ಕಳಾಗಿದ್ದೇವೆ, ನಾವು ಕತ್ತಲಲ್ಲ. ಪ್ರತಿದಿನ ನಮ್ಗೆ ಹೋರಾಟ ಇದೆ, ಕತ್ತಲಿಗೂ ಬೆಳಕಿಗೂ. ನಾನು ಇವತ್ತು ಭಾನುವಾರ ಲೈವ್ ನೋಡ್ಬಿಟ್ಟೆ ಸಾಕು, ನಾಳೆ ಕೂತ್ಕೊಂಡು ಪಿಕ್ಚರ್ ನೋಡ್ತೀನಿ, ನಾಳೆ ಕೂತ್ಕೊಂಡು ಸೀರಿಯಲ್ ನೋಡ್ತೀನಿ, ನೆಕ್ಸ್ಟ್ ಭಾನುವಾರಗೆ ಇಲ್ಲ. ಪ್ರತಿದಿನ ಯಾಕೆ ದೇವ್ರ ವಾಕ್ಯ? ಇವಾಗ ಈ ಸೀಸನ್ಗೆ ಯಾಕೆ ವಾಕ್ಯ? ಈ ಸೀಸನ್ಗೆ ಮಾತ್ರ ಅಲ್ಲ, ಈ ಸೀಸನ್ ಮುಗಿದ ಮೇಲೆ ಕೂಡ ದೇವರ ವಾಕ್ಯ ನಿಮ್ಮನ್ನು ಕಾಪಾಡೋದು ಪ್ರಿಯರೇ. ದಾವೀದನು ಯಾವಾಗಲೂ ದೇವರು ಅಂತ ಯಾಕಂತಾನೆ? ಯಾಕಂದ್ರೆ ಅವನು ಚೆನ್ನಾಗಿ ಗೊತ್ತಿತ್ತು, ಎಲ್ಲ ಸಂದರ್ಭಗಳಲ್ಲಿಯೂ ನನ್ನನ್ನು ಕಾಪಾಡಲು ಶಕ್ತವಾಗಿರುವುದು ದೇವರ ವಾಕ್ಯ ಎಂಬುದಾಗಿ. ಓದಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ, ದೇವರು ನನ್ನನ್ನು ಮತ್ತು ನಿನ್ನನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಈಗ ನಾವೆಲ್ಲಿದ್ದೇವಂತೆ? ಪ್ರಿಯ ಕುಮಾರನ ರಾಜ್ಯದಲ್ಲಿದ್ದೇವೆ. ಈಗ ಬೆಳಕಿಗೂ ಕತ್ತಲಿಗೂ ಒಂದು ಹೋರಾಟ ಇದೆ ಪ್ರತಿದಿನ. ಯಾಕೆ ನಾನು ಬೆಳಕಿನ ರಾಜ್ಯದವನು. ಬೆಳಕಿನ ರಾಜ್ಯದ ಮೇಲೆ ಸೈತಾನನು ಏನು ಮಾಡ್ತಾನೆ ಆಗಾಗ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ನಾವೆಲ್ಲಿದ್ದೇವೆ? ಪ್ರಿಯ ಕುಮಾರನ ರಾಜ್ಯದಲ್ಲಿದ್ದೇವೆ, ಬೆಳಕಲ್ಲಿ ನಾವಿದ್ದೇವೆ. ಕತ್ತಲು ಎಷ್ಟು ಮಾತ್ರಕ್ಕೂ ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ನಮ್ಮ ಶರೀರವನ್ನು ಕೂಡ ಮುಟ್ಟಲು ಸಾಧ್ಯವಿಲ್ಲ, ನಮ್ಮ ಮನಸ್ಸನ್ನು ಮುಟ್ಟಲು ಸಾಧ್ಯವಿಲ್ಲ, ನಮ್ಮ ಆತ್ಮವನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಮತ್ತೆ ಹೇಗೆ ಅವನು ನಮ್ಮನ್ನು ವಂಚಿಸ್ತಾನೆ? ಹೇಗೆಂದರೆ, ನಮ್ಮ ಬಾಡಿನಲ್ಲಿ 3 ಪಾರ್ಟ್ ಇದೆ: ಬಾಡಿ, ಸೋಲ್ ಆ್ಯಂಡ್ ಸ್ಪಿರಿಟ್. ಈ ಬಾಡಿಯಲ್ಲಿ ಸೆನ್ಸ್ 5 ರೀತಿಯಾದ ಕಾರ್ಯಗಳು, 5 ಸೆನ್ಸ್ ಅಂತ ನೋಡಿ. ಈ ಶರೀರ 5 ಸೆನ್ಸಲ್ಲಿ ನಡೀತಿದೆ. ನಮ್ಮ ಸ್ಪಿರಿಟ್ ಬಂದು ಎಮೋಷನ್ಸ್, ಆಲೋಚನೆ, ಆ ಕೆಲಸ ಮಾಡ್ತಿದೆ. ಅದು ಸ್ಪಿರಿಟ್. ಆ 3ನೇದೇನು ಒಳಗಡೆ ಸ್ಪಿರಿಟ್, ಆ ಆತ್ಮ ದೇವರೊಂದಿಗೆ ಕನೆಕ್ಟ್ ಆಗಿ ಒಳ್ಳೆ ವಿಷಯಗಳನ್ನು ಎಲ್ಲಿಗೆ ತರ್ತಿದೆ? ಮನಸ್ಸಿಗೆ ತರ್ತಿದೆ. ಮನಸ್ಸು 5 ಸೆನ್ಸಲ್ಲಿ ಏನಿದೆ? ಬಾಯಿ. ಆ ಬಾಯಿ ಮುಖಾಂತರ ಮಾತಾಡಿ ಇಡೀ ಶರೀರಕ್ಕೆ ಅದು ಕಂಟ್ರೋಲ್ ಇಟ್ಕೊಂತ ಮಾಡುವಂಥದ್ದಾಗಿದೆ ಪ್ರಿಯರೇ. ಈಗ ಈ ಬೆಳಕಿನ ರಾಜ್ಯದ ಮೇಲೆ ಎಲ್ಲಿ ಹೋರಾಟ? ನಿಮ್ಮ ಸ್ಪಿರಿಟ್ಗೆ ಅವನು ಮುಟ್ಟಕ್ಕಾಗಲ್ಲ, ನಿಮ್ಮ ಸೋಲ್ನ ಮುಟ್ಟಕ್ಕಾಗಲ್ಲ. ಎಲ್ಲಿ ಹೋರಾಟ ಅಂದರೆ ಅವನಿಗೆ ಯಾವುದು ವಾರ್ ಫೀಲ್ಡ್ ಅಂತ ಹೇಳಿದ್ರೆ, ಯುದ್ಧ ಭೂಮಿ ಯಾವುದು ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಮೈಂಡ್. ನಿಮ್ಮ ಮನಸ್ಸೇ ಅವನಿಗೆ ಯುದ್ಧ ಭೂಮಿ. ಅದಕ್ಕೆ ಬೈಬಲ್ ಹೇಳ್ತಿದೆ, ಎಫೆಸ ಪತ್ರಿಕೆ, ಎಫೇಷಿಯನ್ಸ್ ಚಾಪ್ಟರ್ 6 10ನೇ ವಚನ ಓದೋಣ. ಎಫೆಸದವರು ಬರೆದ ಪತ್ರಿಕೆ ಓದೋಣ. ಕಡೆಯ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಏನ್ ಮಾಡ್ಬೇಕಂತೆ? ನೀವು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಆಮೇನ್, ಹಲ್ಲೆಲೂಯಾ. ಓದ್ರಿ. ಆಮೇಲೆ ಏನಂತೆ? ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ, ಸೈತಾನನ ತಂತ್ರ ಮತ್ತು ಉಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಓಕೆ, ಏನಂತ ಇಲ್ಲಿ ಏನು ನೋಡ್ತಾ ಇದ್ದೇವೆ? ನಾವು ಬೆಳಕಿನ ರಾಜ್ಯದವರು ಮತ್ತು ಕತ್ತಲಿನ ರಾಜ್ಯ ನಮ್ಮ ಮೇಲೆ ಆಗಾಗ ಏನು ಮಾಡ್ತಿದೆ? ಅಟ್ಯಾಕ್, ದಾಳಿ. ಹೇಗೆ ದಾಳಿ ಮಾಡ್ತಿದೆ? ಶರೀರದ ಮೇಲೆ ದಾಳಿ ಮಾಡೋಕ್ಕಾಗ್ತಿದ? ಖಂಡಿತ ಇಲ್ಲ. ನೀವು ನಂಬೋದಾದ್ರೆ ಇಲ್ಲ. ನಿಮ್ಮ ಆತ್ಮದ ಮೇಲೆ ದಾಳಿ ಮಾಡೋಕ್ಕಾಗ್ತದೆ? ಖಂಡಿತ ಇಲ್ಲ. ಎಲ್ಲಿ ನಮ್ಮನ್ನು ದಾಳಿ ಮಾಡ್ತದೆ ಸೈತಾನ? ಸೈತಾನ ದಾಳಿ ಮಾಡಕ್ಕೆ ಬರುವ ಪ್ರದೇಶ ಯಾವುದಂದ್ರೆ ನಮ್ಮ ಮನಸ್ಸು. ಅದಕ್ಕೆ ಬೈಬಲ್ ಏನಂತ ಪೌಲ ಹೇಳ್ತಾನೆ? ತಂತ್ರ ಉಪಾಯ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಸೈತಾನನ ತಂತ್ರ. ಅವನು ಕತ್ತಿ ತರೋದಿಲ್ಲ, ಗುರಾಣಿ ತರೋದಿಲ್ಲ, ತಂತ್ರ ಉಪಾಯ.
ಸೈತಾನನ ತಂತ್ರ ಉಪಾಯ, ಬೇರೆ ಏನಿಲ್ಲ, ತಂತ್ರ ಉಪಾಯ. ನೀವು ಹೇಳ್ಬೋದು, ಹೆಂಗೆ ಪಾಸ್ಟ್ರೆ ದಾಳಿ ಮಾಡ್ತಿದ್ದೆ ಸೈತಾನ ನಮ್ಮ ಮೇಲೆ? ನೀವು ಹೇಳಿದ್ರಿ ಯೇಸುಸ್ವಾಮಿ 2000 ವರ್ಷಗಳಿಂದ ಎಲ್ಲವನ್ನು ಮುಗಿಸಿದ್ದಾರೆ, ಮತ್ತೆ ಹೇಗೆ ದಾಳಿ ಮಾಡ್ತಿದೆ? ಹೇಗೆ ಅವನು ನಮ್ಮನ್ನು ವಂಚಿಸ್ತಾನೆ? ಹೇಗಂದ್ರೆ, ತಂತ್ರ ಅಂದ್ರೆ ನೋಡ್ರಿ, ಒಂದು ವಿಷಯನ ಹೇಳಕ್ ಬರ್ತಾನೆ, ಅದು 90% ಸುಳ್ಳು, ಆದರೆ 10% ಸತ್ಯ. ತಂತ್ರೋಪಾಯ ಅಂದ್ರೆ 10% ಸತ್ಯ 10% ಸತ್ಯ ಹೇಳ್ತಾನೆ ಸೈತಾನ, ಆದರೆ 90% ಅದ್ರ ಹಿಂದೆ ಸುಳ್ಳಿರ್ತೈತೆ. ಹೆಂಗೆ ನಾವು ನೋಡ್ತೇವೆ ಚೆನ್ನಾಗಿ. ಇವತ್ತು ಯಾಕೆ ಸಾಯ್ತಾ ಇದ್ದಾರೆ ಜನ ನಿಮ್ಗೆ ಹೇಳ್ತೇನೆ. ಈ ಮೆಸೇಜ್ನ ಹಂಗೆ ನಾನು ನೆಕ್ಸ್ಟ್ ವೀಕ್ ಕೂಡ ಮುಂದುವರಿಸ್ತೇನೆ. ಬೆಳಕಿನ ರಾಜ್ಯ, ಕತ್ತಲಿನ ರಾಜ್ಯ, ಈ ಮೆಸೇಜ್ ಟೈಟಲ್ ಓದಿ, ಆದಿಕಾಂಡಕ್ಕೆ ಬನ್ನಿ. ಹೆಂಗೆ ತಂತ್ರ ನಾನು ಹೇಳ್ತೇನೆ ನೋಡಿ. ಸೈತಾನ ಬಂದು 10% ಸತ್ಯ ಇರ್ತಿದೆ, 99% ಸರಿ 1% ಸತ್ಯ ಇರ್ತಿದೆ, 99% ಸುಳ್ಳು. ಆ ಸುಳ್ಳನ್ನು ಹಾಗೆ ಕವರ್ ಮಾಡ್ತಾನೆ. ಹೆಂಗೆ? ಈ ಗೋಲ್ಡ್ ನೋಡಿದ್ರಲ್ಲ, ಇವಾಗ ಚಿನ್ನ, ಇವಾಗ ನೋಡಿ ನನ್ನ ಕೈನಲ್ಲಿ ಗೋಲ್ಡ್ ಉಂಗುರ ಇದೆ, ಇದು ಒರಿಜಿನಲ್ ಗೋಲ್ಡ್ ಉಂಗುರ. ಆದರೆ ಇದನ್ನ ತಗೋಬೇಕಂದ್ರೆ ಒಂದು 34,000 ಆಗ್ತಿದೆ. ಆದರೆ ಇದೇ ಥರ ಉಂಗುರ ನಿಮಗೆ 500 ರೂಪಾಯಿಗೂ ಸಿಗ್ತೈತೆ. ಅಂದರೆ ಇದ್ರ ಮೇಲೆ ಮಾತ್ರ ಕವರಿಂಗ್, ಅದನ್ನ ಏನು ಹೇಳ್ತಾರೆ, ಗೋಲ್ಡ್ ಕವರಿಂಗ್ ಅಂತಾರೆ. ಚಿನ್ನದ ಲೇಪನದ ಉಂಗುರ, ಅದರ ಒಳಗಡೆ ಏನಿದೆ, ತಾಮ್ರನ ಇರ್ಬೋದು, ಬೆಳ್ಳಿ ಇರ್ಬೋದು, ಏನಿರ್ಬೋದು, ಅದರ ಮೇಲೆ ಏನು ಕಾಣಿಸ್ತಾ ಇದೆ, ಚಿನ್ನದ ಲೇಪನ. ಹಾಗೆ ಸೈತಾನ ಏನು ಮಾಡ್ತಾನೆ, ಸುಳ್ಳು ಅದರ ಮೇಲೆ ಸತ್ಯದ ಒಂದು ಲೇಪನವನ್ನ ಒಂದು ಇದನ್ನು ಹಾಕ್ತಾನೆ. ಅದ್ರ ಮೇಲೆ ಲೇಪನ ಅಂದ್ರೆ ಒಂದು ಲೇಪನ ಅಂದ್ರೆ ಅದರ ಒಳಗಡೆ ಹೋದ್ರೆ ಸುಳ್ಳೆ, ಅದರ ಮೇಲೆ ನೋಡಕ್ಕೆ ಹೆಂಗೆ ಕಾಣಿಸಿದೆ, ಎಲ್ಲ ಸತ್ಯತ್ರನೇ ಕಾಣಿಸಿದೆ. ಇವತ್ತು ಅನೇಕರು ಸೈತಾನನ ಸುಳ್ಳನ್ನ ಸತ್ಯ ಅಂತ ನಂಬ್ಕೊಂಡು ಇವತ್ತು ಅನಾರೋಗ್ಯದಲ್ಲಿದ್ದಾರೆ, ದರಿದ್ರದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ. ಅದರಿಂದ ಸೈತನ ತಂತ್ರವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಇವತ್ತು ಈ ಕೊರೋನಾ ಸೀಸನಲ್ಲಿ ಎಲ್ಲ ವಿಷಯದಲ್ಲಿ ಗೆದ್ದು ಬಿಡ್ತೇವೆ. ಎಷ್ಟು ಜನ ಇದ್ದೀರಾ? ಓದಿ ಆದಿಕಾಂಡ ಪುಸ್ತಕದಲ್ಲಿ ದೇವರು ಏದೇನ್ ತೋಟದಲ್ಲಿ ಆದ ಮತ್ತು ಏಳರನ್ನು ಉಂಟು ಮಾಡ್ತಾರೆ. ಆಗ ಸೈತಾನ ಬರ್ತಾನೆ 3ನೇ ಅಧ್ಯಾಯದಲ್ಲಿ. ಸೈತಾನ ಬಂದು ಒಂದು ಪ್ರಶ್ನೆ ಕೇಳ್ತಾನೆ. ಯಾರ ಹತ್ರ? ಆದ ಮತ್ತು ಏಳರ ಹತ್ರ ಒಂದು ಪ್ರಶ್ನೆ. ಏನ್ ಪ್ರಶ್ನೆ ಕೇಳ್ತಾನೆ? ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಮೇಲೆ ಅದಕ್ಕೆ ಸೈತಾನ ಏನಂತಾನೆ ನೋಡಿ, ಆಗ ಸರ್ಪವು ಸ್ಟ್ರಾಟಜಿ, ತಂತ್ರ. ಏನ್ ತಂತ್ರ ಮಾಡ್ತಾನೆ? ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು. ನೋಡ್ರಿ, ಅವನು ಹೇಳಿದ್ದು 2 ಸತ್ಯ. ಏನಂದ್ರೆ, ಒಂದು, ಶಾರೀರಿಕವಾಗಿ ಅವರು ಸಾಯೋದಿಲ್ಲ, ಆದ್ರೆ ಅವರು ಆತ್ಮಿಕವಾಗಿ ಸತ್ತೋಗ್ತಾರೆ. ಅದನ್ನ ಹಂಗೆ ಬ್ಲಾಕ್ ಮಾಡ್ದ. 2ನೇದಾಗಿ ಅವರ ಕಣ್ಣುಗಳು ತೆರೆಯಲ್ಪಡ್ತಿದೆ. ಅದು ಖಂಡಿತ, ಅವ್ರ ಕಣ್ಣುಗಳು ಏನಾಗ್ತವೆ? ತೆರೆಯಲ್ಪಡ್ತಿದೆ. ನೀವು ದೇವರಂತೆ ಹಾಗೆ, ಇದು ಸುಳ್ಳು. ದೇವರಂತೆ ಆಗ್ತಾರಾ? ಇಲ್ಲ, ಸುಳ್ಳು. ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಹೌದು, ನಾನು ಹೇಳ್ತೇನೆ, ಒಂದು ಚಿಕ್ಕ ಸುಳ್ಳು, ಒಂದು ಚಿಕ್ಕ ಸತ್ಯ, ಅದರೊಳಗೆ ಫುಲ್ಲು ಸುಳ್ಳು. ಈಗಾಗಲೇ ಅವರು ಯಾರ ಸ್ವರೂಪದಲ್ಲಿದ್ದಾರೆ? ದೇವರ ಸ್ವರೂಪದಲ್ಲಿದ್ದಾರೆ. ದೇವರ ಆತ್ಮನು ಅವರಲ್ಲಿದ್ದಾರೆ. ಅವನ ಆತ್ಮಿಕವಾಗಿ ಬದುಕಿದ್ದಾನೆ, ಅವನ ಆತ್ಮವು ಬದುಕಿದೆ. ಆಗ ಹೇವಾಳು ನೋಡ್ತಾಳೆ ಹಣ್ಣನ್ನು. ಹಣ್ಣು ಹೇಗಿತ್ತಂತೆ? ಅವನು ಹೇಳಿದ ತರನೇ ಇತ್ತು. ಹೆಂಗಿತ್ತು ಹಣ್ಣು? ನೋಡುವುದಕ್ಕೆ ಉತ್ತಮವಾಗಿಯೂ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ. ನೋಡಿದ್ರ, ಅವನು ಹೇಳಿದ ಒಂದು ಸುಳ್ಳಲ್ಲಿ 99% ಸುಳ್ಳಿದೆ, 1% ಸತ್ಯ. ಓಕೆ, ಅವ್ರ ಕಣ್ಣು ತೆಗೀತಾ ಇದೆ. ಮತ್ತು ಇನ್ನೊಂದೇನಂತೆ, ಸ್ಟಾರ್ಟಿಂಗ್ನಲ್ಲಿ ಸಾಯುವುದಿಲ್ಲ. ಶಾರೀರಿಕವಾಗಿ ಅವ್ರು ಸಾಯೋದಿಲ್ಲ, ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಆತ್ಮಿಕವಾಗಿ ದೇವರ ಸಂಬಂಧವನ್ನು ಕಡ್ಕೊಳ್ತಾರಂತ ಗೊತ್ತಿಲ್ಲ. ಅದನ್ನು ಮುಚ್ಚಿಟ್ಬಿಟ್ಟ. ಇವತ್ತು ಕೂಡ ಎಷ್ಟೋ ಸುಳ್ಳಿನ ಮೇಲೆ ಈ ಪ್ರಪಂಚ ನಿಂತ್ಕೊಂಡಿದೆ. ಎಷ್ಟೋ ಜನರು ಸುಳ್ಳನ್ನೇ ಹೇಳ್ತಾರೆ. ಈ ಸುಳ್ಳನ್ನು ಹೇಳೋದ್ರಿಂದ ನಾವು ಕೂಡ ನಂಬಿ ಓಟ್ ಕೂಡ ಆಗ್ಬಿಡ್ತೇವೆ.
ಹಾಗೆ ಸೈತಾನನು ಕೂಡ ಏನು ಮಾಡ್ತಾನಂದ್ರೆ 99% ಸುಳ್ಳು, ಅದರ ಮೇಲೆ ಒಂದು ಸತ್ಯವನ್ನ ಮೇಕಪ್ ಮಾಡಿ ನಮಗೆ ತೋರಿಸ್ತಾನೆ. ಏನಾಯ್ತಲ್ಲಿ? ಹೇವಾಳು ಸೈತಾನನ ವಂಚನೆಗೆ ಒಳಗಾದ್ಲು ಅಂತ ಬೈಬಲ್ ಹೇಳ್ತಿದೆ. ಸೈತಾನನ ವಂಚನೆಗೆ, ಅವನ ಒಂದು ತಂತ್ರ ಉಪಾಯ ಒಳಗಾಗ್ತಾಳೆ. ಒಳಗಾದ ತಕ್ಷಣವೇ ಅವಳ ಆತ್ಮವು, ಅವನ ಆತ್ಮವು, ಆದ ಮತ್ತು ಏವಳರ ಆತ್ಮವು ಏನಾಯಿತು? ಸತ್ತು ಹೋಯ್ತು, ತೆಗೆಯಲ್ಪಡ್ತು, ಸತ್ತೋಯ್ತು. ಅವರ ಕಣ್ಣುಗಳು ತೆಗೆಯಲ್ಪಡ್ತು. ತಕ್ಷಣ ಅವ್ರಿಗೆ ಏನು ಗೊತ್ತಾಗ್ತಾ ಇದೆ? ಅಯ್ಯೋ, ನಾವು ಏನಾಗಿದೆ? ಬೆತ್ತಲಾಗಿದ್ದೇವೆ. ನೋಡ್ರಿ, ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿರುವಾಗ ಶರೀರದಲ್ಲಿ ಬೆತ್ತಲಾಗಿದ್ದರೂ ಕೂಡ ಅದು ಅವರಿಗೆ ಬೆತ್ತಲಾಗಿ ಕಾಣಿಸಿಲ್ಲ. ಯಾವಾಗ ಆತ್ಮಿಕವಾದ ಕಣ್ಣುಗಳು ಮುಚ್ಚಿತೋ ಆಗ ಶರೀರದ ಕಣ್ಣುಗಳು ತೆರೆಯಲ್ಪಟ್ಟಾಗ ಅವರಿಗೆ ಬೆತ್ತಲಾಗಿ ಕಂಡಿತು. ಪ್ರೇಯರ್, ನಮ್ಮ ಆತ್ಮಿಕವಾದ ಕಣ್ಣುಗಳು ತೆಗೆದಿರುವಾಗ ಶರೀರದಲ್ಲಿ ನಮ್ಮ ವಿಷಯದಲ್ಲಿ ಯಾರು ಏನು ಮಾತಾಡಿದ್ರು ಕೂಡ, ನಾವು ಏನು ಹೇಳಿದ್ರು ಕೂಡ ನಾವು ಯಾವುದು ನಂಬಕ್ಕೆ ಹೋಗೋದಿಲ್ಲ. ನಾವೆಲ್ಲರನ್ನು ಕ್ಷಮಿಸ್ತೇವೆ, ಎಲ್ಲರನ್ನು ಪ್ರೀತಿಸ್ತೇವೆ. ನಮ್ಮ ಆತ್ಮಿಕವಾದ ಕಣ್ಣುಗಳು ಮುಚ್ಚಿದ್ರೆ ನಾವು ಶರೀರದಲ್ಲಿ 5 ಸೆನ್ಸಲ್ಲಿ ನಾವು ಅಂದರೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತೇವೆ. ಅದಕ್ಕೆ ದೇವರು ನಮ್ಮ ಆತ್ಮಿಕವಾದ ಕಣ್ಣುಗಳನ್ನು ತೆರೆಯಿಸಿ ನಮ್ಮ ಆತ್ಮನ ಬದುಕಿಸುವುದಕ್ಕಾಗಿ ಭೂಮಿಗೆ ಯೇಸು ಕ್ರಿಸ್ತನು ಬಂದ ದೇವನಾಗಿದ್ದಾನೆ. ಈಗ ಅವನು ಹೇಳಿದ ಸುಳ್ಳಿಂದ ಆತ್ಮಿಕವಾದ ಕಣ್ಣುಗಳು ಮುಚ್ಚೋಯ್ತು, ಆತ್ಮವು ಸತ್ತೋಯ್ತು. ಈಗ ಕೆಲಸ ನಡೆಯೋದು ಯಾವುದರಿಂದ? ಅವನ 5 ಸೆನ್ಸ್. ಈಗ ತಕ್ಷಣವೇ ಈ ಕಣ್ಣು ತೆಗೀತು, ಈ ಕಣ್ಣು ಮುಚ್ಚೋಯ್ತು. ಈ ಕಣ್ಣು ತೆಗೆದಿರುವಾಗ ಅವ್ರು ಬೆತ್ತಲಾಗಿದ್ರು ಕೂಡ ಅವ್ರಿಗೇನು ತೊಂದರೆ ಆಗಲಿಲ್ಲ. ಯಾವಾಗ ಈ ಕಣ್ಣು ಮುಚ್ಚಿತೋ, ಈ ಕಣ್ಣು ತೆಗೀತು, ಅವ್ರಿಗೆ ಬೆತ್ತಲಿಂದ ಆಗ ಸೆನ್ಸಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ದ. ಏನು ಸೆನ್ಸು? ಓಡೋಗಿ ಎಲೆಗಳು ತಗೊಂಡ್ಬರ್ತಾ ಇದ್ದಾನೆ. ತನ್ನ ಕ್ರಿಯೆಗಳಿಂದ ತನ್ನ ಮೈಯನ್ನು ಮುಚ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ ಸೈತಾನ ಅವ್ರನ್ನ? ಅವರ ಆತ್ಮದಲ್ಲಿ ಡಿಸ್ಟರ್ಬ್ ಮಾಡಿಲ್ಲ, ಅವರ ಶರೀರದಲ್ಲಿ ಡಿಸ್ಟರ್ಬ್ ಮಾಡಿಲ್ಲ, ಅವರ ಮನಸ್ಸಿನಲ್ಲಿ ಬಂದು ಒಂದು ಬೀಜ ಹಾಕ್ಬಿಟ್ಟ. ಏನಂತ? ನೀವು ಹಣ್ಣನ್ನು ತಿಂದರೆ ದೇವ್ರ ಥರ ಆಗೋಗ್ತೀರಾ, ನೀವು ಹಣ್ಣನ್ನು ತಿಂದರೆ ದೇವ್ರ ಥರ ಆಗೋಗ್ತೀರಾ, ದೇವ್ರು ನಿಮ್ಮನ್ನು ಯಾಮಾರಿಸ್ತಾ ಇದ್ದಾರೆ, ದೇವ್ರು ನಿಮ್ಮನ್ನು ವಂಚಿಸ್ತಾ ಇದ್ದಾರೆ ಎಂಬುದಾಗಿ ದೇವರ ಬಗ್ಗೆನೇ ಕೆಟ್ಟ ಅಭಿಪ್ರಾಯವನ್ನು ಅವರ ಮನಸ್ಸಲ್ಲಿ ಹಾಕ್ದ. ಮನಸ್ಸಲ್ಲಿ ಬಂದದನ್ನು ಅವರು ಶರೀರದಲ್ಲಿ ಮಾಡಿದರು, ಶರೀರದಲ್ಲಿ ಮಾಡಿ ಅವರ ಆತ್ಮವು ಸತ್ತೋಯ್ತು. ಇವತ್ತು ಕೂಡ ಪ್ರಿಯ ದೇವ ಮಕ್ಕಳೇ, ನಮ್ಮ ಆತ್ಮವನ್ನು ದೇವರು ಬದುಕಿಸಿದ್ದಾನೆ. ಇನ್ನು ನಮ್ಮ ಆತ್ಮವನ್ನು ಅವನು ಕಿತ್ಕೊಳ್ಳೋಕೆ ಆಗೋದಿಲ್ಲ. ನಮ್ಮ ಶರೀರವನ್ನು ಕೂಡ ಅವನು ಹಾಳು ಮಾಡೋಕ್ಕಾಗೋದಿಲ್ಲ. ನಾನು ಹೇಳಿಕೊಡೋ ರಹಸ್ಯಗಳು ನೀವು ಕಲ್ತ್ಕೊಂಡ್ರೆ. ಆದರೆ ನಮ್ಮ ಮನಸ್ಸಿನ ಮೇಲೆ ಪ್ರತಿದಿನ ದಾಳಿ ಬರ್ತಾ ಇದೆ. ದಾಳಿ, ಇಂಗ್ಲೀಷಲ್ಲಿ ಏನು ದಾಳಿಗೆ? ಅಟ್ಯಾಕ್ಸ್. ನಮ್ಮ ಮೈಂಡ್ ಮೇಲೆ ಅಟ್ಯಾಕ್ಸ್ ಬರ್ತಿದೆ. ನೀವು ಹೇಳ್ಬೋದು, ಪಾಸ್ಟ್ರಿ ಏದೇನು ತೋಟದಲ್ಲಿ ಅವನ ಆತ್ಮ ಸತ್ತೋಯ್ತು, ಹೊಸ ಉಡಂಬಡಿಕೆಯಲ್ಲಿ ಹೋಗಿ ಯೇಸು ಸ್ವಾಮಿ ನಮ್ಮನ್ನು ಬದುಕಿಸಿದ್ದಾನೆ, ಈಗ ನಾವು ಏನೂ ಆಗೋದಿಲ್ವಾ? ಖಂಡಿತ ಆಗೋದಿಲ್ಲ. ಹಂಗೆ ಆಗಬಾರ್ದು, ನಾವು ಏನೂ ಆಗಬಾರ್ದು ಅಂತಲೇ ದೇವರು ನಮ್ಮ ಆತ್ಮವನ್ನು ಕಾಪಾಡಿ ರಕ್ಷಿಸಿ ಅದನ್ನ ಹೆಂಗೆ ಕಾಪಾಡಿಕೊಳ್ಳೋದು ಎಂಬುದಕ್ಕಾಗಿ ಕೂಡ ಕೆಲವು ಆಯುಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನೇ ಪೌಲ ಬರೀತಾರದಲ್ಲಿ. ಅವತ್ತು ಏದೇನು ತೋಟದಲ್ಲಿ ಈ ಎಲ್ಲ ಆಯುಧಗಳನ್ನು ದೇವರು ಕೊಟ್ಟಿಲ್ಲ ಅವನಿಗೆ. ಆದರೆ ಇವತ್ತು ರಕ್ಷಣೆ ಹೊಂದಿದಂಥ ಆತ್ಮದಲ್ಲಿ ಬದುಕಿರುವ ನಮಗೆ, ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಈ ಯುದ್ಧದಲ್ಲಿ, ಪ್ರತಿದಿನ ನಡೆಯುವ ಯುದ್ಧದಲ್ಲಿ ನಾವು ಗೆಲ್ಲುವುದಕ್ಕಾಗಿ ದೇವರು ಕೆಲವು ಆಯುಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಆಯುಧಗಳ ಬಗ್ಗೆನೇ ಪೌಲ ಬರೀತಾರದಲ್ಲಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಏದೇನು ತೋಟದಲ್ಲಿ ಅಟ್ಯಾಕ್ ಮಾಡಿದಂಗೆ ಇವಾಗಲೂ ನಮಗೆ ಅಟ್ಯಾಕ್ ಇದೆ. ಎಲ್ಲಿ? ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡಲ್ಲಿ. ಪ್ರತಿ ದಿನ ಕೂಡ ಇವತ್ತು ನೋಡಿ ಎಷ್ಟು ಜನ ಕೂತ್ಕೊಂಡು, ಎಷ್ಟು ಜನ ವಾಕ್ಯ ನೋಡ್ತಾ ಇರ್ತೀರಾ ಕೂತ್ಕೊಂಡು. ಕೆಲವರು ಬರೇ ಫೇಸ್ಬುಕ್ಕು, ಯೂಟ್ಯೂಬು ಇದರಲ್ಲೇ ಕೂತಿರ್ತಾರೆ. ಕೆಲವರು ಈ ಎಲ್ಲ ನೋಡುವಾಗ ಇವೆಲ್ಲವೂ ಬಂದು ಮನಸ್ಸಲ್ಲಿ ಬಂದು ಕೂತ್ಕೊಂಡಿದೆ. ಮನಸ್ಸಲ್ಲಿ ಬಂದು ಅದನ್ನು ನಮ್ಮ ಬಾಯಿನಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೇವೆ, ನಮ್ಮ ಶರೀರದಲ್ಲಿ ಕ್ರಿಯೆ ಮಾಡೋಕ್ಕೆ ಶುರು ಮಾಡ್ತೇವೆ. ಆಗ ಏನಾಗ್ತಿದೆ? ಆಗ ನಾವು ಸುಲಭವಾಗಿ ಸೈತಾನನ ವಂಚನೆಗೆ ಸಿಗಾಕೊಳ್ತೇವೆ. ಅದಕ್ಕೆ ದೇವರು ನಮಗೆ ನಮ್ಮನ್ನು ಆತ್ಮನ ಬದುಕಿಸಿ ಕೆಲವು ಆಯುಧಗಳನ್ನು ದೇವರು ಕೊಟ್ಟಿದ್ದಂತೆ. ಯಾವ ಆಯುಧವನ್ನ? ಮೊದಲನೇ ಆಯುಧ ಯಾವುದು? ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ನೋಡಿದ್ರ ಎಷ್ಟು ಆಯುಧಗಳಿದೆ ನೋಡ್ರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳ್ರಿ. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಯುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಇವಾಗ ಏದೇನು ತೋಟದಲ್ಲಿ ಕೂಡ ಅವನ ಆತ್ಮವನ್ನ ಸತ್ತೋಗತರ ಮಾಡ್ದ. ಇವಾಗ ನಮ್ಮ ಆತ್ಮವನ್ನು ದೇವರು ಬದುಕಿಸಿದ್ದಾನೆ. ಈಗ ಪ್ರತಿದಿನ ನಮಗೆ ಹೋರಾಟ ಇದೆ.
ನಮ್ಮ ಆತ್ಮವನ್ನು ಕೂಡ ಮುಟ್ಟಕ್ಕಾಗಲ್ಲ, ನಮ್ಮ ಶರೀರನ ಮುಟ್ಟಕ್ಕಾಗಲ್ಲ. ಆದರೂ ನಮ್ಮ ಮೈಂಡಲ್ಲಿ ಅವನು ಯಾವಾಗಲೂ ಕೆಲವು ವಿಷಯಗಳನ್ನ ಹಾಕ್ತಾ ಇರ್ತಾನೆ. ಈಗ ಹೇಗೆ ಅವನ ಈ ವಾರಲ್ಲಿ ಗೆಲ್ಲಬೇಕು, ಹೇಗೆ ಅವನ ಈ ಒಂದು ಬೆಳಕಿನ ರಾಜ್ಯಕ್ಕೂ ಕತ್ತಲಿನ ರಾಜ್ಯಕ್ಕೂ ದಿನ ಏನು ನಡೀತಾ ಇರ್ತದೆ? ಫೈಟಿಂಗ್ ನಡೀತಾ ಇರ್ತದೆ. ಆ ಫೈಟಿಂಗಲ್ಲಿ ನಾವು ಪ್ರತಿದಿನ ಗೆಲ್ಲೋದಕ್ಕೋಸ್ಕರನೇ ದೇವರು ಈ ಎಲ್ಲ ಆಯುಧಗಳನ್ನು ನಮಗೆ ಕೊಟ್ಟಿದ್ದಾರೆ. ಈ ಆಯುಧಗಳನ್ನ ಧರಿಸ್ಕೊಳ್ಬೇಕು ನಾವು. ಹಲ್ಲೆಲೂಯಾ.